ಸಂಬಂಧಗಳು ಫಿಸಿಕಲ್ ಬಾಡಿ ಅಥವಾ ಒಂದು ಮೇಲ್ ಫೀಮೇಲ್ ಅಥವಾ ಒಂದು ಇದಲ್ಲ, ಒಂದು ಹ್ಯೂಮನ್ ಅಲ್ಲ. ಏಕವಚನದಲ್ಲಿ ಕರಿತೀನಿ ಅಂತಂದರೆ ಅವ್ನು ನನ್ನ ಎಂಪ್ಲಾಯಿ ಅಂತಲ್ಲ, ನನ್ನ ಮಗು ಅಂತ. ಆರ್ಗನೈಸೇಷನ್ ನಡೆಸಬೇಕು, ಆದರೆ ಯಾರೋ ಹೋದರೆ ನನಗೆ ಡಿಸ್ಟರ್ಬ್ ಆಗಬಾರ್ದು. ನಾನು ಯಾವಾಗಲೂ ಬ್ಯುಸಿಯಾಗಿರ್ತೀನಿ ಅಂತ, ಹಣಕಾಸು ಸಂಪಾದನೆ ಮಾಡ್ತಾ ಇರ್ತೀನಿ ಅಂತಲ್ಲ. ನಾನು ಬದುಕೋಕ್ಕೆ ಒಬ್ಬನೇ ಬದುಕ್ಬೋದಾಗಿತ್ತು, ಆದರೆ ಇಷ್ಟು ಜನರ ತಂಡ ನಂಗೆ ಶಕ್ತಿ ಕೊಟ್ಟಿಲ್ವಾ? ನಂಗೆ ನಿದ್ದೆ ಕಮ್ಮಿ ಆಗುತ್ತೆ, ನಂಗೆ ಶ್ರಮ ಆಗುತ್ತೆ, ನಂಗೆ ಖರ್ಚಾಗತ್ತೆ. ಇವೆಲ್ಲ ನಾನು ಯೋಚನೆ ಮಾಡಿಬಿಟ್ರೆ ಭಾವನೆಗಳ ಸಂಬಂಧಗಳನ್ನ ಹೆಚ್ಚು ಮಾಡಬೇಕು ಅಂತ ಅಥವಾ ಬೆಳೆಸಬೇಕು ಅಂತ ಹೇಳಿದ್ರಿ. ಬಟ್ ಸಮ್ವೇರ್ ಎಲ್ಲೋ ಒಂದು ಕಡೆ ಹೇಳ್ತಾರೆ ಇವತ್ತಿನ ಕಾಲ ಈ ಎಮೋಷನ್ಸ್ಗೆಲ್ಲ ಅಲ್ಲ, ಸುಮ್ಮನೆ ಹಾಗೇ ಇರಬೇಕು ಅಂತ. ಈ ಕ್ಲೀಶೆ ಬಗ್ಗೆ ಏನು ಹೇಳ್ತೀರಾ? ನಾನು ಯಾವ ಕಾಲದಲ್ಲಿ ಬದುಕಿದ್ದೀನಿ, ನನ್ನ ಸುತ್ತ ಸಂಬಂಧಗಳನ್ನು ನೋಡಿದ್ದೀರಿ. ಬಟ್ ಯು ಬಿಲಾಂಗ್ ಟು ಅ ಡಿಫ್ರೆಂಟ್ ಜನ್ರೇಷನ್. ಇವತ್ತಿಗೆ ಅಂದರೆ ನಮಗಿನ್ನ ಚಿಕ್ಕವರು, ನಮ್ಮನ್ನು ಕಂಪೇರ್ ಮಾಡಿದ್ರೆ ಒಂದು ಜನ್ರೇಷನ್ ಹಿಂದೆ ಅಲ್ವಾ? ನಾನು ಒಂದು ಜನ್ರೇಷನ್ ಹಿಂದೆನಾ ಒಂದು ಜನ್ರೇಷನ್ ಮುಂದೆನಾ? ಆ್ಯಕ್ಚುಲಿ ಒಂದು ಜನ್ರೇಷನ್ ಮುಂದೆ. ನಮ್ಮ ಮಕ್ಕಳ ಕಾಲಕ್ಕೂ ನೀವು ಸೆಟ್ ಆಗ್ತೀವಿ. ನಿಮ್ಮ ಮಕ್ಕಳು ನಾನು ಏನಂತ ಕರೀತಾರೆ? ಹರಿ ಸರ್ ಅಂತಾನೆ ಕರೀತಾರೆ. ಬಂದರೆ ಹೆಂಗಿರ್ತಾರೆ? ದೇ ಆರ್ ಟು ಅಟ್ಯಾಚ್ಡ್. ನನ್ನನ್ನು ಬಿಟ್ಬಿಡ್ತಾರೆ ಬೇಕಿದ್ರೆ. ಯಾಕೆ ಅದು? ಯು ಬಿಲಾಂಗ್ ಟು ದೆಮ್. ಅವ್ರಿಗೆ ಅರ್ಥ ಆಗ್ಲಿಕ್ಕೆ ಶುರು ಆಗಬೇಕು. ಒಂದು ಪ್ರಾಣಿಗೆ, ನಾಯಿಗೆ ಅರ್ಥ ಆಗ್ಲಿಕ್ಕೆ ಶುರು ಆಗಬೇಕು, ಇವ್ ನನ್ನವನು ಅಂತ. ಒಂದು ಹಕ್ಕಿಗೆ ಅರ್ಥ ಆಗಬೇಕು, ಇವ್ ನನ್ನವನು ಅಂತ. ಒಂದು ಗಿಡಕ್ಕೆ ಅರ್ಥ ಆಗಬೇಕು, ಇವ್ರು ನನ್ನವರು ಅಂತ. ಹಾಗೆ ಸಂಬಂಧಗಳು ಫಿಸಿಕಲ್ ಬಾಡಿ ಅಥವಾ ಒಂದು ಮೇಲ್ ಫೀಮೇಲ್ ಅಥವಾ ಒಂದು ಇದಲ್ಲ, ಒಂದು ಹ್ಯೂಮನ್ ಅಲ್ಲ. ಸಂಬಂಧಗಳು ಒಳಗಡೆ ಜನರೇಟ್ ಆಗುವಂತಹ ಅದ್ಭುತವಾದ ಎನರ್ಜಿ ಅದು. ಆ ಎನರ್ಜಿಗೆ ಯಾರು ಸಿಕ್ಕಾಕೊಂಡ್ರು ಅವ್ರು ಸ್ಪಂದಿಸ್ತಾರೆ. ಅದು ಯಾವ ಜನ್ರೇಷನ್ ಅಲ್ಲಾದರೆ ಏನು, 1000 ವರ್ಷದ ಹಿಂದೆ ಆದ್ರೇನು, ಇವತ್ತಾದ್ರೇನು. ಮಿಡಿತ ಬೇಕು ಅಂತ. ಸ್ಪಂದನ, ಮಿಡಿತ. ಸಾಗರ್ ನನ್ನ ಜೊತೆಲಿರುವಂಥ ಸಾರಥಿ. ನಮ್ಮ ಮನೆಯವರು ಎಷ್ಟೊತ್ತಿರ್ತಾರೋ ಇಲ್ವೋ, ಸಾಗರ್ ನನ್ನ ಜೊತೆಲಿ ಇದ್ದೇ ಇರ್ತಾನೆ. ನಾನು ಅವನು ಏಕವಚನದಲ್ಲೇ ಕರಿತೀನಿ. ಏಕವಚನದಲ್ಲಿ ಕರಿತೀನಿ ಅಂತಂದರೆ ಅವ್ನು ನನ್ನ ಎಂಪ್ಲಾಯಿ ಅಂತಲ್ಲ, ನನ್ನ ಮಗು ಅಂತ. ಇದು ಶಕ್ತಿ ಕೊಡುತ್ತೆ. 10 ಸಲ ಹರ್ಟ್ ಆಗತ್ತೆ. ಈಗ ಅವನು ಸರ್ ನಾನು ನಾಳೆಯಿಂದ ಲೀವ್ ಆಗ್ತಾ ಇದ್ದೀನಿ ಸರ್ 3 ದಿನ ಅಂತಾನೆ. ಆ 3 ದಿನ ಲೀವ್ ಆಗ್ತಾ ಇದ್ದೀನಿ ಅನ್ನುವುದು ನಂಗೆ ಹರ್ಟ್ ಆಗ್ಬೋದು, ಆದರೆ ಪ್ರಿಪೇರ್ ಆಗ್ತೀನಿ. ಅವ್ನು ತಪ್ಪು ಹೇಳಲಿಲ್ಲ, ಸುಳ್ಳು ಹೇಳಲಿಲ್ವಲ್ಲ, ಅವ್ನು ಮೋಸ ಮಾಡೋಕ್ಕೆ ಟ್ರೈ ಮಾಡಲಿಲ್ವಲ್ಲ. ಸೊ ಹಾಗಾಗಿ ಸಂಬಂಧಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಸಂದರ್ಭಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದಾಗ ಸಂಬಂಧಗಳು ತುಂಬ ಸ್ಟ್ರಾಂಗ್ ಆಗುತ್ತೆ. ಅರ್ಥನೇ ಮಾಡ್ಕೊಳ್ದೆ ಸರ್ ನಾನು ನಾಳೆಯಿಂದ ಬರಲ್ಲ ಅನ್ನುವ ಅವನ ಟೋನು ನಾನು ಕೇಳಿಸ್ಕೊಂಡ್ಬಿಟ್ರೆ, ನಾನು ಡಿಸ್ಟರ್ಬ್ ಆಗಿದ್ದಾಗ ಆ ಪದ ಕೇಳಿದ್ರೆ ನಾನು ಡಿಸ್ಟರ್ಬ್ ಫರ್ದರ್ ಆಗ್ತೀನಿ. ಇದನ್ನು ನಾನು ಚೈನ್ ಆಫ್ ನೆಗೆಟಿವಿಟಿ ಅಂತ ಕರಿತೀನಿ. ಇಲ್ಲಿ ನೆಗೆಟಿವಿಟಿನ ಕಟ್ ಮಾಡಕ್ಕೆ ಬರಬೇಕು. ಅವನು ಹೇಳಿರೋದು ನಿಜ, ಅವನಿಗೆ 2 ದಿನದ ರಜೆ ಬೇಕಾಗಿರೋದು ನಿಜ. ಅವನ ಕಾರಣಗಳು ಅವನಿಗೆ ಜಿನೈನ್. ಯಾರಿಗಾದರೂ ಸುಮ್ಮನೆ ನಾನು ರಜೆ ಹಾಕಬೇಕು ಅಂತ ಅನ್ಸುತ್ತಾ? ಇಲ್ಲಲ್ಲ, ಸಂದರ್ಭ ಇದ್ದಾಗ ಮಾತ್ರ ಹಾಕ್ತಾರೆ. ಆಲಸ್ಯ ಇರ್ಬೋದು, ಸಂದರ್ಭ ಇರ್ಬೋದು, ಮೂಡ್ ಚೆನ್ನಾಗಿಲ್ಲದೆ ಇರ್ಬೋದು, ಮನೇಲೇನೋ ಜಗಳ ಆಗಿರ್ಬೋದು, ಅಥವಾ ಮನೇಲೇನೋ ಮೆಡಿಕಲ್ ಆಗಿರ್ಬೋದು. ಇದು ಎಲ್ಲದಕ್ಕೂ ನಮ್ಮಲ್ಲಿ ಪ್ರಾವಿಷನ್ ಇದೆ. ಹಾಗಾಗಿ ನಾನೇನು ಮಾಡ್ತೀನಿ ಅಂತಂದರೆ ಪ್ರತಿಯೊಂದು ವಿಷಯಕ್ಕೆ ಒಂದು 30 to 40% ರಿಸರ್ವ್ ಸ್ಟಾಫನ್ನು ಇಟ್ಟಿರ್ತೀನಿ. ಇದು ನನ್ನ ಮ್ಯಾನೇಜ್ಮೆಂಟ್. ಆರ್ಗನೈಸೇಷನ್ ನಡೆಸಬೇಕು, ಆದರೆ ಯಾರೋ ಹೋದರೆ ನನಗೆ ಡಿಸ್ಟರ್ಬ್ ಆಗಬಾರ್ದು. ನಮ್ಮಲ್ಲಿ ಒಂದು 10 ಜನ ಸಾರಥಿ ಬೇಕು ಇದ್ದಾರೆ ಅಂತ ಅಂದ್ಕೊಳ್ಳೋಣ. 10 ಜನದಲ್ಲಿ 7 ಜನಕ್ಕೆ ಕೆಲಸ ಇರೋದಲ್ಲಿ, ಮಿಕ್ಕಿದ 3 ಜನನ ಏನಾದರೂ ರೊಟೇಟ್ ಮಾಡ್ತಾ ಇರ್ತೀವಿ. ನನ್ನ ಫ್ರೆಂಡ್ಸ್ ಬರ್ತಾರೆ, ಅವ್ರಿಗೆ ಕಳಿಸ್ಕೊಡ್ಬೇಕು, ನಾವು ಇದಕ್ಕೆ ಕಳಿಸ್ಕೊಡಿ ಅಂತ ಹೇಳ್ತಾರೆ. ಅಥವಾ ನನ್ನ ಸರ್ಕಲಲ್ಲಿ ಯಾರೋ ಬರ್ತಾರೆ, ಅಥವಾ ನನ್ನ ರಿಲೇಷನ್ಸ್ ಬರ್ತಾರೆ, ಯಾರನ್ನೋ ಕಳಿಸ್ಕೊಡ್ಬೇಕು, ದೇವಸ್ಥಾನಕ್ಕೆ ಕಳಿಸ್ಕೊಡ್ಬೇಕು, ಯಾವುದೋ ಒಂದು ಮೆಡಿಕಲ್ಗೆ ಕಳಿಸ್ಕೊಡ್ಬೇಕು. ನಮ್ಮ ವಾತ್ಸಲ್ಯ ಕಾರ್ಯಕ್ರಮದ ಹಿರಿಯರು ಇರ್ತಾರೆ, ಯಾರೋ ಖುಷಿಗೆ ಬರ್ತಾರೆ, ದುಃಖಕ್ಕೆ ಬರ್ತಾರೆ. ಸ್ಪಂದಿಸದೇ ಇರುವಂತಹ ನಥಿಂಗ್, ಯಾವ ಸಂದರ್ಭವೂ ಇರಬಾರ್ದು. ನಾನು ಇದಕ್ಕೆ ಬಿಸ್ನೆಸ್ ಅಂದರೆ ಏನಂತ ಗೊತ್ತಲ್ಲ, ಬೀಯಿಂಗ್ ಬ್ಯುಸಿ ಅಂತ. ನಾನು ಯಾವಾಗಲೂ ಬ್ಯುಸಿಯಾಗಿರ್ತೀನಿ ಅಂತ, ಹಣಕಾಸು ಸಂಪಾದನೆ ಮಾಡ್ತಾ ಇರ್ತೀನಿ ಅಂತಲ್ಲ. ಹಣಕಾಸು ಬರುತ್ತೆ, ಅದೊಂದು ಬೈ ಪ್ರಾಡಕ್ಟ್ ಇದ್ದ ಹಾಗೆ. ಅದು ನಮ್ಮ ಮುಖ್ಯ ಉದ್ದೇಶ ಆಗಬಾರ್ದು. ನಾನು ಬದುಕೋಕ್ಕೆ ಒಬ್ಬನೇ ಬದುಕ್ಬೋದಾಗಿತ್ತು, ಆದರೆ ಇಷ್ಟು ಜನರ ತಂಡ ನಂಗೆ ಶಕ್ತಿ ಕೊಟ್ಟಿಲ್ವಾ? ಇಷ್ಟು ಜನರ ತಂಡ ಇವತ್ತು ಮೈಸೂರಲ್ಲಿ ಯಾವುದೇ ಕಾರ್ಯಕ್ರಮ ಆದ್ರೂ ಕೂಡ ಒಂದು ಫಸ್ಟ್ ಅಲ್ಲಿಂದ ಬೆಂಗಳೂರಿಂದ ನಾವು ಒಂದು ರೆಫರೆನ್ಸ್ ತೊಗೊಂಡು ಬರ್ತಾರೆ. ಅವ್ರ ಹತ್ರ ಬನ್ನಿ, ನೀವು ಅವ್ರ ಹತ್ರ ಹೋಗಿ ನಿಮ್ಮ ಕೆಲಸ ಆಗುತ್ತೆ ಅಂತ. ಇದು
ನನಗೆ ಮನವರಿಕೆ ಆದ್ದು, ಯಾವುದೋ ದೇವಸ್ಥಾನ, ಬೇರೆ ಎಲ್ಲೋ ಇದೆ ದೇವಸ್ಥಾನ, ಹರಕೆ ಹೊತ್ಕೊಂಡು ಹೋಗ್ತೀವಿ ಇಲ್ಲಿಂದ ನಂಗೆ ಒಳ್ಳೇದಾಗತ್ತೆ ಅಂತ, ಅಲ್ವಾ? ಆ ಸಂದರ್ಭ ನಮಗೆ ಬರಲ್ವಾ? ಜನ ನನ್ನನ್ನು ಹುಡುಕೊಂಡು ಬಂದಾಗ ಅದೊಂದು ಗೌರವ ಅಲ್ವಾ? ಶ್ರಮವೂ ಹೌದು, ಗೌರವವೂ ಹೌದು. ನಾನು ರೆಡಿಯಾಗಿದ್ದೀನಿ ಅದನ್ನು ತಗೊಳ್ಳಿಕ್ಕೆ. ನಂಗೆ ನಿದ್ದೆ ಕಮ್ಮಿ ಆಗುತ್ತೆ, ನಂಗೆ ಶ್ರಮ ಆಗುತ್ತೆ, ನಂಗೆ ಖರ್ಚಾಗತ್ತೆ, ಇವೆಲ್ಲ ನಾನು ಯೋಚನೆ ಮಾಡಿಬಿಟ್ರೆ ಬದುಕಲಿಕ್ಕಾಗಲ್ಲ. ಇವೆಲ್ಲ ಉಂಟು. ಇದೆಲ್ಲದರ ಜೊತೆ ಬದುಕುವಿಕೆನೇ ಟೋಟಲ್ ಬದುಕು. ಬದುಕೊಂದು ಹೈವೇ ಅಲ್ಲ, ಬದುಕೊಂದು ದಾರಿ ಅಷ್ಟೆ. ಎಲ್ಲರ ಕಷ್ಟ ಸುಖಗಳು ನಮ್ಮದೇ. ಇದೆಲ್ಲ ಕೇಳಿಸ್ಕೊಂಡಾಗ ಕೇಳಕ್ಕೆ ಚೆನ್ನಾಗಿದೆ ಅನಿಸುತ್ತೆ, ಈಗಲೂ ಬದುಕಬೇಕು ಅಂತಲೂ ಅನಿಸುತ್ತೆ. ಬಟ್ ಯಾರೋ ಒಬ್ರಿಗೆ ಮಾತ್ರ ಹಾಗಾಗೋದು. ಇಲ್ಲ, ಎಲ್ರಿಗೂ ಆಗತ್ತಾ? ನೀವೆಲ್ಲ ಬದುಕಿದ್ದೀರಿ ಹಾಗೆ. ಯಾರೋ ಸಂಬಂಧ ಇಲ್ದಿರೋ ನಿಮ್ಮ ಆಂಟಿನ ಹೋಗಿ ನೋಡ್ಕೊಂಡು ಮಾತಾಡಿಸ್ಕೊಂಡು ಊಟ ಮಾಡ್ಕೊಂಡು ಬರಲ್ವಾ? ಸಾಕು, ಅದೆಲ್ಲ ಏನು ದೊಡ್ಡ ವಿಷಯ ಅಲ್ಲ ನೀವು ಮಾಡೋದ್ರ ಮುಂದೆ. ಬಟ್ ಇನ್ಸ್ಪೈರ್ಡ್ ಬೈ ಯು ಅಷ್ಟೇ, ಏನಾಗುತ್ತೋ ಬರಲ್ವಾ? ಬರ್ಡನ್ ಅನ್ಸಿದ್ರೆ ಗಂಡ ಹೆಂಡತಿ ಒಬ್ರಿಗೊಬ್ರು ಬರ್ಡನ್ ಅನ್ನಿಸ್ಬಿಡ್ತಾರೆ. ಬರ್ಡನ್ ಅಲ್ಲ ಅನ್ಸಿದ್ರೆ ಇಡೀ ಊರಿನ ಯಾವುದೇ ನೋವು, ಯಾವುದೇ ನಲಿವು ನಂಗೆ ಬರ್ಡನ್ ಅಲ್ಲ. ಸಮಾಜಕ್ಕೋಸ್ಕರನೇ ಬದುಕಿರೋದು, ಸಮಾಜದಿಂದನೇ ಬದುಕಿರೋದು. ಹಾಗಾಗಿ ಇದು ರೊಟೇಷನ್ ಏನು ತಪ್ಪಲ್ಲ. ಬ್ಯೂಟಿಫುಲ್. ಆ್ಯಂಡ್ ನನ್ನ ಕ್ಯಾಮ್ರಾ ಆನ್ ಆಗಿದೆ ಅನ್ನೋದು ಮರ್ತೋಯ್ತು. ವಿ ಆರ್ ಜಸ್ಟ್ ಕಾನ್ವರ್ಸಿಂಗ್ ಅಷ್ಟೇ. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು.